ರಾಷ್ಟ್ರಭಕ್ತ ಬಳಗ ಮತ್ತು ಶನೀಶ್ವರ ದೇವಾಲಯ ಟ್ರಸ್ಟ್ ವತಿಯಿಂದ ಎಸ್ಐಆರ್ ನ ಮಾಹಿತಿ ಕೇಂದ್ರದಲ್ಲಿ ಜುಲೈ 6ನೇ ತಾರೀಕು ನಾವು ಪ್ರಾರಂಭ ಮಾಡಿದ್ವಿ. ಪ್ರಾರಂಭದಿಂದ ನಿನ್ನೆವರೆಗೂ ಕೇವಲ ಶಿವಮೊಗ್ಗ ಅಲ್ಲದಲ್ಲೇ ಕರ್ನಾಟಕ ರಾಜ್ಯದಿಂದ ಮೂಲೆಯಿಂದನೂ ಕೂಡ ನಮಗೆ ಕರೆಗಳು ಬರ್ತಾ ಇದೆ. ಬೇರೆ ರಾಜ್ಯಗಳಿಂದನೂ ಕೂಡ ಕರೆ ಬರ್ತಾ ಇದೆ. ಅದೇ ರೀತಿ ಬೇರೆ ದೇಶದಿಂದನೂ ಕೂಡ ಕರೆ ಬಂದು ಸುಮಾರು 7,000 ಜನಕ್ಕೆ ನಾವು ಅವರೊಂದು ಮಾಹಿತಿ ಕೊಟ್ಟಿದ್ದೀವಿ ಮತ್ತು ಅವರ ಮತ ಎಲ್ಲಿದೆ ಅಂತಲೂ ಕೂಡ ಒಂದು ಕೇಂದ್ರದಿಂದ ನಾವು ಹೇಳಿದ್ದೀವಿ. ನಿನ್ನೆ ಎಲ್ಲ ಮೊನ್ನೆ SPM ರಸ್ತೆಯಲ್ಲಿ ಭೂಪಳಂ ಶಾಲೆಯ ಪಕ್ಕದಲ್ಲಿ ಏನು ನಾವು 2ನೇ ಮಾಹಿತಿ ಕೇಂದ್ರ ಪ್ರಾರಂಭ ಮಾಡಿದ್ವಿ, ಅಲ್ಲೂ ಕೂಡ ಇವತ್ತು ಬೆಳಿಗ್ಗೆವರೆಗೂ ಸುಮಾರು 450ಕ್ಕಿಂತ ಹೆಚ್ಚು ಮತದಾರರು ನಮಗೆ ಅವರ ಮಾಹಿತಿಗಳನ್ನು ಕೊಡೋದ್ರಲ್ಲಿ ನಾವು ಯಶಸ್ವಿಯಾಗಿದ್ದೀವಿ ಅಂತ ನಾವು ತುಂಬಾ ಹೆಮ್ಮೆಯಿಂದ ತುಂಬಾ ಸಂತೋಷದಿಂದ ನಾವು ಹೇಳಿಕ್ ಬಯಸ್ತಾ ಇದ್ದೀವಿ. ಅದೇ ರೀತಿ ಈಗ 3ನೇ ಮಾಹಿತಿ ಕೇಂದ್ರ ಬೊಮ್ಮನಕಟ್ಟೆಯ ಗಣಪತಿ ದೇವಸ್ಥಾನ ಕೊನೆ ಬಸ್ ಸ್ಟ್ಯಾಂಡ್ ಏನಿದೆ ಅಲ್ಲಿ ಗಣಪತಿ ದೇವಸ್ಥಾನದಲ್ಲಿ ಸೋಮವಾರ ಬೆಳಿಗ್ಗೆ 10 ಗಂಟೆಗೆ ನಮ್ಮೆಲ್ಲರೂ ಕೂಡ ದೈವಿ ಸ್ವರೂಪರಾದಂತ ಮಲ್ಲಿಕಾರ್ಜುನ ಮುರುಘಾ ಮಹಾಸ್ವಾಮಿಗಳು ಬೆಕ್ಕಿನ ಕಲ್ಮಠ ಅವರು ಈ ಒಂದು ಕಾರ್ಯಕ್ರಮದ ಉದ್ಘಾಟನೆ ಮಾಡ್ತಾ ಇದ್ದಾರೆ. ಬೊಮ್ಮನಕಟ್ಟೆ ಭಾಗದಲ್ಲಿ ಅನೇಕರು ತಾವು ಗೊತ್ತಿದ್ದಂಗೆ ಕೂಲಿ ಕಾರ್ಮಿಕರು, ಅನಕ್ಷರಸ್ಥರು ತುಂಬಾ ಜನ ಇರೋದ್ರಿಂದ ಈಗಾಗಲೇ ಅವರಿಗೆ ಫಾರ್ಮ್ ಈಗಾಗಲೇ ಹೋಗ್ಬಿಟ್ಟಿದೆ. ಸುಮಾರು 80ರಿಂದ 85% ಅಷ್ಟು ಈಗಾಗಲೇ ಫಾರ್ಮ್ ಹೋಗಿದೆ. ವಾಪಸ್ ಅವ್ರಿಗೆ ಯಾವ ರೀತಿ ಭರ್ತಿ ಮಾಡಬೇಕು ಅಂತ ಗೊತ್ತಿಲ್ಲ. ಅದು ಹಾಗಾಗಿ ನಮ್ಮ ಮಾಹಿತಿ ಕೇಂದ್ರದಿಂದ ಅವ್ರಿಗೆ ಸಂಪೂರ್ಣವಾದಂತ ಮಾಹಿತಿ ಕೊಟ್ಟು ರಾಷ್ಟ್ರಭಕ್ತ ಬಳಗದಿಂದ ಅವರಿಗೆ ನಾವು ಯಾವ ರೀತಿ ಫಾರ್ಮ್ ಅನ್ನ ಫಿಲ್ಅಪ್ ಮಾಡಬೇಕು ಮತ್ತು ಸಂಪೂರ್ಣವಾಗಿ ಅವರಿಗೆ ನಾವು ಸಹಕಾರ ಕೊಡೋದ್ರಲ್ಲಿ ನಾವು ಜೊತೆ ನಾವಿರ್ತೀವಿ ಅಂತ ಈ ಸಂದರ್ಭದಲ್ಲಿ ನಾನು ಹೇಳಿ ಬಯಸ್ತಾ ಇದ್ದೀನಿ. ವಿಶೇಷವಾಗಿ ಬೊಮ್ಮನಕಟ್ಟೆ ಭಾಗದಲ್ಲಿ ಯಾರ್ಯಾರಿಗೆ ಸಹಕಾರ ಬೇಕು ಅಂತ ಅನ್ಸುತ್ತೆ ಅವರಿಗೆ ನಮ್ಮ ವಿಶ್ವಾಸ್ ಅವರು ಮಾಜಿ ಕಾರ್ಪೊರೇಟರ್ ಅವ್ರ ನಂಬರ್ 9448154498 ಮತ್ತೆ ಮಂಜುನಾಥ್ ಅವರು 9110443689 ಇನ್ನೊಂದು ವಿನುತಾ 8296270580 ಈ 3 ನಂಬರಿಗೆ ಮಾಹಿತಿ ತಗೊಳ್ಬಹುದು. ಬೆಳಿಗ್ಗೆ 10 ಗಂಟೆ ಉದ್ಘಾಟನೆ, ಬೆಳಿಗ್ಗೆ ತಿಂಡಿ 9 ಗಂಟೆ ಇದೆ. ದಯಮಾಡಿ ಎಲ್ಲರೂ ಸೇರಿ ಒಟ್ಟಿಗೆ ತಿಂಡಿ ತಿಂದು ಪ್ರಾರಂಭ ಮಾಡೋಣ.